ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ಯುದ್ಧ ಘೋಷಣೆಯಾದ ದಿನದಿಂದಲೂ ಹಾರ್ಮುಜ್ ಜಲಸಂಧಿ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ವಿಶ್ವದ ಒಟ್ಟು ತೈಲ ಮತ್ತು ಅನಿಲ ಪೂರೈಕೆಯ 20% ಭಾಗ ಹಾರ್ಮುಜ್ ಜಲಸಂಧಿಯ ಮೂಲಕವೇ ಸಾಗುತ್ತೆ. ಇರಾನ್ ವಿಶ್ವದ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚುವುದಾಗಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದು, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸೊ ಹಾರ್ಮುಜ್ ಜಲಸಂಧಿ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾ ಇದೆ. ಸೊ ನಿಮಗೆ ಇಷ್ಟನೋ ಕಷ್ಟನೋ ಅದು ಇರಾನ್ನ ಬಾಹುಳ್ಯದಲ್ಲಿ ಇದೆ. ಯಾವಾಗ ಬೇಕೋ ಅದು ಮುಚ್ಚಬಹುದು. ಬಹಳಷ್ಟು ಹಡಗುಗಳು ಅಲ್ಲಿ ಈಗ ಸ್ಟಕ್ ಆಗಿದಾವೆ. ಒಂದ್ ಹೆಜ್ಜೆ ಮುಂದೆ ಬಂದ್ರೆ ಉಡಾಯಿಸ್ಬಿಡ್ತೀವಿ ಅಂತ ಈಗಾಗ್ಲೇ ಇರಾನ್ ಹೇಳ್ತಾ ಇದೆ. ಒಂದ್ ಹೆಜ್ಜೆ ಮುಂದೆ ಬಂದ್ರು ಕೂಡ ನಿಮ್ಮ ಹಡಗನ್ನ, ಸೊ ಒಂದು ಹಡಗು ಎಷ್ಟು ಒಂದು ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಹಾಗಾಗಿ ಬಹಳಷ್ಟು ಹಡಗುಗಳು ವಾಪಸ್ ಹೋಗ್ತಾ ಇದಾವೆ, ಇನ್ನಷ್ಟು ಹಡಗುಗಳು ಅಲ್ಲೇ ನಿಂತು ಕಾಯ್ತಾ ಇದಾವೆ ಸುಧಾರಿಸಬಹುದು ಅಂತ. ಸೊ ಏನು ಹಾರ್ಮುಜ್ ಜಲಸಂಧಿಯಿಂದ ಆಗ್ತಾ ಇರುವಂತಹ ಶಾಕ್ ಜಗತ್ತಿಗೆ ಅಂದ್ರೆ, ಈ ಮಾರ್ಗದಲ್ಲಿ ಸಾಗುವ ಹಡಗುಗಳ ಮೇಲೆ ದಾಳಿ ಆಗ್ತಾ ಇದೆ. ಸಣ್ಣ ಸಣ್ಣದಾಗಿ ಬಿಡ್ತಾ ಇದ್ದಾರೆ ಅವರು, ನೋಡಿ 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 ಅಂತ ಆಟ ಆಡಿಸ್ತಾ ಇದ್ದಾರೆ. ಅದರಲ್ಲೂ ಖಮೇನಿ ಸಾವಿನ ಬಳಿಕ ಅಂತೂ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸಿದೆ. ಇರಾನ್ ಸರ್ಕಾರ ಅಧಿಕೃತವಾಗಿ ಇನ್ನೂ ಮುಚ್ಚಿಲ್ಲ, ಆದರೆ ಹೊರಗಡೆ ಪ್ರಪಂಚಕ್ಕೆ ಇನ್ನೂ ಮುಚ್ಚಿಲ್ಲ. ನಾವು ಮುಚ್ಚಿಲ್ಲ ಆದ್ರೂ ನೀವು ಯಾವುದೇ ಒಂದು ಹಡಗು ಮುಂದಕ್ಕೆ ಹೋಗಂಗಿಲ್ಲ ಅಂತ ಹೇಳ್ತಿದೆ, ಬಟ್ ಮುಚ್ಚಿದ್ದಾರೆ ಅನ್ನೋದು ಮಾಹಿತಿ. ಸೊ ಬಹಳಷ್ಟು ಹಡಗುಗಳು ಅಲ್ಲೇ ಲಂಗರ ಹಾಕಿವೆ. ಒಟ್ಟು LNG ಪೂರೈಕೆ 20% ಭಾಗ ಇಲ್ಲಿಂದಲೇ ಸಾಗುತ್ತೆ. ಇದರಲ್ಲಿ ಕತಾರ್ ದೇಶದ್ದೇ ಸಿಂಹಪಾಲು. ಅಲ್ಲಿಂದ ರಫ್ತು ಆಗುವಂತಹ 84% ತೈಲ ಏಷ್ಯಾದ ಮಾರುಕಟ್ಟೆಗೆ ಬರುತ್ತೆ. ಅದರಲ್ಲೂ ಭಾರತ, ಚೀನಾ, ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳು ತಮ್ಮ 69% ಇಂಧನಕ್ಕೆ ಇದೇ ಹಾರ್ಮುಜ್ ಜಲಸಂಧಿ ಏನಿದೆ ಅದನ್ನೇ ನೆಚ್ಚಿಕೊಂಡಿವೆ. ಸೊ ಹೀಗಾಗಿ ಇದು ಏನಾದ್ರೂ ಮುಚ್ಚಿದ್ರೆ ಭಾರತದ ಮೇಲೂ ಕೂಡ ಎಫೆಕ್ಟ್ ಆಗಲಿದೆ. ಆ ಎಫೆಕ್ಟ್ಗೆ ಭಾರತ ಯಾವ ರೀತಿ ರೆಡಿ ಇದೆ ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ಪ್ರಪಂಚ ಯುದ್ಧದ ಅಂಚಿಗೆ ಬಂದು ನಿಂತಿದೆ. ಸೊ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಯಾವ ರಾಜತಾಂತ್ರಿಕ ವ್ಯವಸ್ಥೆನೂ ಕೂಡ ಇನ್ನೂ ಕೂಡ ಅಲ್ಲಿ ಆಗ್ತಾ ಇಲ್ಲ. ಭಾರತದ ಮೇಲೆ ಏನು ಪರಿಣಾಮ ಅಂತಂದ್ರೆ, ಹಾರ್ಮುಜ್ ಜಲಸಂಧಿ ಬಿಟ್ರೆ ಭಾರತದ ಮೇಲೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಆಗ್ಲೇ ಹೇಳಿದ್ನಲ್ಲ, ಅದನ್ನ ನಿಮ್ಮ ವೆಹಿಕಲ್ಗಳಿಗೆ ಪೆಟ್ರೋಲ್ನ ತುಂಬಿಸ್ಕೊಂಬಿಡಿ, ನಿಮ್ಮ ಆಹಾರ ದಾಸ್ತಾನು ಮಾಡ್ಕೊಂಬಿಡಿ, ಗ್ಯಾಸ್ ಸಿಲಿಂಡರ್ ಪರ್ಚೇಸ್ ಮಾಡ್ಕೊಂಬಿಡಿ. ಯಾಕೆ ಅಂತಂದ್ರೆ ಭಾರತದ ಪೆಟ್ರೋಲಿಯಂ ಸ್ಟಾಕ್ 17ರಿಂದ 18 ದಿನ ಅಷ್ಟೇ ಆಗುವಂತಹ ಸಾಧ್ಯತೆ ಇದೆ. ಅದರ ಆದ ಮೇಲೆ ಸ್ಟಾಕ್ ಖಾಲಿ ಆಗುತ್ತೆ. ಇಡೀ ದೇಶಕ್ಕೆ ಗ್ಯಾಸ್ ಪೂರೈಕೆಗೆ 10ರಿಂದ 12 ದಿನಗಳಿಗೆ ಮಾತ್ರ ಸ್ಟಾಕ್ ಇದೆ. ಅದಾದ್ಮೇಲೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಭಾರತ ಗ್ಯಾಸ್ ಪೂರೈಕೆಗೆ ಮಧ್ಯಪ್ರಾಚ್ಯದ ದೇಶಗಳನ್ನೇ ಅವಲಂಬಿಸಿದೆ. ಈಗ ಈ ಜಲಸಂಧಿನ ಆಲ್ಮೋಸ್ಟ್ ಕ್ಲೋಸ್ ಮಾಡಿರೋದ್ರಿಂದ ಭಾರತಕ್ಕೆ ಇನ್ನು 1.5 ತಿಂಗಳು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಾದ್ಮೇಲೆ ಏನು ಹೇಗೆ ಅನ್ನೋದರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ರೀತಿಯಾದಂತಹ ಮಾರ್ಗೋಪಾಯಗಳನ್ನ ಹುಡುಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ಪೆಟ್ರೋಲು, ಡೀಸೆಲು, ಗ್ಯಾಸ್ ಬರ ಗ್ಯಾರಂಟಿ ಹೀಗೆ ಮುಂದುವರಿದ್ರೆ